ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲಿನ ಭಕ್ತಿಯನ್ನು ಧಾರಣೆ ಮಾಡಿ ಆ ಶಿವಭಕ್ತಿಯ ಬಲದಿಂದಲೇ ನಿನ್ನೆದುರಿಗೆ ಅವನನ್ನು ಸಂಹಾರ ಮಾಡ್ತೀನಿ ಅಂತ ವಿಷ್ಣು ಶಪಥ ಮಾಡಿಬಿಡ್ತಾನೆ. ಏನೋ ತುಂಬ ತಮಾಷೆ ಆಗಿದೆಯಲ್ಲ ಕತೆ. ಏನಪ್ಪ ಶಿವಕೇಶ್ವರಿಗೆ ಇಬ್ಬರಿಗೂ ಕೂಡ ಬಂದ್ಬಿಡ್ತಲ್ಲಪ್ಪ ಯುದ್ಧ. ಒಬ್ಬ ರಾಕ್ಷಸನಿಗೋಸ್ಕರ ಅನಿಸುತ್ತಲ್ಲ ನಮಗೆ. ಇದೆಲ್ಲ ಲೀಲೆ ಕಣ್ರಿ, ಹಾಗೆಲ್ಲ ಅನ್ಕೋಬಾರ್ದು ನಾವು. ಏನೋ ಕತೆ ಬರೆದುಬಿಟ್ಟು ಬಿಡ್ರಿ, ಗಪ್ಚಿಪ್ ಹಂಗೆ ಅನ್ಬಾರ್ದು. ಇದರಲ್ಲಿ ಅರ್ಥ ಎಂಥದ್ದಿದೆ ನೋಡಿ. ಇಲ್ಲಿ ಗುಣಗಳು, ಶಿವನು, ಭಕ್ತಿ, ವಿಷ್ಣುವು, ಸಂಹಾರ ಇವೆಲ್ಲ ನೋಡಿಕೊಂಡು ಅಂತರಾರ್ಥವನ್ನು ತಿಳ್ಕೊಳ್ತಾ ಹೋಗಿ ನೀವು. ಇಲ್ಲಿ ಆಧ್ಯಾತ್ಮಿಕತೆ ಎಷ್ಟು ಮಟ್ಟಕ್ಕೆ ಅಡಕವಾಗಿದೆ. ಇಲ್ಲಿ ಗುಣಗಳೆಂದರೆ ಏನೋ, ಭಕ್ತಿ ಅಂದರೆ ಏನೋ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಶಬ್ದ ಮಾಡ್ತಾನೆ ಮಹಾದೇವ. ನಾನೀಗ ಹೇಳ್ತಾ ಇದ್ದೀನಿ ನೋಡು, ನೀನು ಅವನಿಗೆ ಆಶ್ರಯ ಕೊಟ್ಟಿದ್ದೀಯ, ರಾಕ್ಷಸ ಅವನು. ಆದರೆ ನಾನು ಅವನಿಗನ್ನ ಹೆಚ್ಚಿನ ನನ್ನಲ್ಲಿ ಭಕ್ತಿ ಇದೆ ನನ್ನಲ್ಲಿ. ಅವನ ಮೇಲೆ ನೀನು ಎಷ್ಟು ಮಟ್ಟಿಗೆ ಇದು ಆಸೆ ನಿನಗೆ, ಅವನ ರಕ್ಷಣೆ ಮಾಡ್ತಿದ್ಯಾ. ಯಾರ ಭಕ್ತಿ ಹೆಚ್ಚು ಅಂತ ನಾನು ನೋಡು, ಅವನ ಭಕ್ತಿ ಸುಳ್ಳು ಅಂತ ಮಾಡ್ತೀನಿ. ಕೇವಲ ಭಕ್ತನು ಏನು ಮಾಡಲ್ಲ ಅಂದ್ಬಿಟ್ರಲ್ಲ ನೀವು, ಅವನು ಮಾಡಿರೋ ಅನ್ಯಾಯಗಳೆಲ್ಲ ಬೇಕಾದಷ್ಟಿವೆ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲಿನ ಭಕ್ತಿಯನ್ನು ಧಾರಣೆ ಮಾಡಿ ಆ ಶಿವಭಕ್ತಿಯ ಬಲದಿಂದಲೇ ನಿನ್ನೆದುರಿಗೆ ಅವನನ್ನು ಸಂಹಾರ ಮಾಡ್ತೀನಿ ಅಂತ ವಿಷ್ಣು ಶಪಥ ಮಾಡಿಬಿಡ್ತಾನೆ ಅಂತ ನಾವು ಅಂದ್ಕೊಂಡ್ವಲ್ಲ. ಅಂತ ಹೇಳಿದ ಕೂಡಲೇ ಶಿವ ಸುಮ್ಮನಿರಬಾರದ, ಹೋಗಿಲ್ಬಿಡಪ್ಪ, ರಾಕ್ಷಸ ಅಲ್ವಾ, ಹೋಗಿ ಸಂಹಾರ ಮಾಡಿಬಿಡ್ಬಿಡು. ಯಾಕಂದ್ರೆ ನಾನು ಭಕ್ತ, ನಾನು ಮಾಡೋಕ್ಕಾಗಲ್ಲ. ಭಕ್ತ ಆದಮೇಲೆ ನನ್ನ ಮಗು ಇದ್ದಂಗೆ. ಅವನು ಅನ್ಯಾಯ ಮಾಡಿದ್ದಾನೆ, ಅವನು ಜಿಗಟಬೇಕಾದ್ದು ನೀನು, ನಿನ್ನ ರೂಪ ನನ್ನ ರೂಪನೇ ಇಟ್ಕೋ, ಹೋಗು ಮಾಡವು. ದೇವತೆಗಳಿಗೆ, ದೇಶಕ್ಕೆ ಉಪದ್ರವ ಕೊಡ್ತಕ್ಕಂಥವನನ್ನು ಸಂಹಾರ ಮಾಡಲೇಬೇಕು ತಾನೆ. ನಾನು ನೋಡದೇ ಇರೋ ಸುಮ್ಮನಿರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವಾ ಶಿವ. ಏನು ಕತೆ ಇದು. ದೇವತೆಗಳು ಸಿಕ್ಕಾಕ್ಕೋತಾರೆ ಅನ್ನೋಕ್ಕೆ ಇದೊಂದು ಕತೆ ನಮಗೆ. ಇದು ಹೆಂಗೆ ಸಿಕ್ಕಾಕೊಂಬಿಟ್ಟ ನೋಡಿ ಶಿವ. ಅವು ಒಳ್ಳೇದ್ರಿ, ಆ ಶಿವ ಸಿಕ್ಕಾಕೊಂಡದ್ದು ನಮಗೆ ಪ್ರಪಂಚಕ್ಕೆಲ್ಲ ಒಳ್ಳೇದಾಗಿ ಬಿಡುತ್ತೆ. ಮುಂದಿನ ಕತೆ ನೋಡಿದ್ರೆ ನಮಗೆ ಹೌದೇನೋ ಅಂತ ಅನಿಸ್ಬಿಡುತ್ತೆ ನಮಗೆ. ಬೇಕಂತಕ್ಕೆ ಅದೆಲ್ಲ ಬರಕ್ಕೆ ಇಲ್ಲಿಗೆ ಈ ಪ್ರಪಂಚಕ್ಕೆ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ ಹಿಂಗೆ ಜಗಳ ಕಾಯ್ತಾರೆ ಅವರು. ಹಂಗೆಲ್ಲ ಏನು ಯೋಚನೆ ಮಾಡಬೇಡಿ. ಹೆಂಗೆ ಜಗಳ ಕಾಯ್ತಾರೆ, ಏನಿದು ಉಪನ್ಯಾಸ ಹೆಂಗಿದೆ, ಏನಿದು ಪುರಾಣ ಹೆಂಗೈತೆ ಅನ್ಕೋಬಾರ್ದು ನಾವು. ಇದ್ದಕ್ಕಿದ್ದಾಗೆ ಶಿವ ಎದ್ಬಿಟ್ರು. ಏಯ್, ನೀನೇನಾದರೂ ಈ ರೀತಿ ಮಾಡಿದ್ದೆ ಆದರೆ, ಬಾಕಿ ದೇವತೆಗಳೆಲ್ಲ ಅನ್ಕೊಂಬಿಟ್ರು ಏನು ಶಾಪ ಕೊಟ್ಬಿಡ್ತಾನೆ ಏನಾಗುತ್ತದೋ ಅಂತ. ಆದರೆ ನಡೆದದ್ದೇ ಬೇರೆ. ಅಲ್ಲಿ ಇವರಿಬ್ಬರಿಗೂ ಯುದ್ಧ ಶುರು ಆಗ್ಬಿಡುತ್ತೆ ಅನ್ಕೊಂಬಿಟ್ರು ಎಲ್ಲರೂ. ಶಿವಕೇಶವರಿಗೆ ಯಾರ್ಯಾರು ಯುದ್ಧ ಶುರು ಇದುವರೆಗೂ ನಾವು ಕೇಳಲೇ ಇಲ್ಲ. ಏನೋ ಭಕ್ತರಿಗೋಸ್ಕರ ಯುದ್ಧ ಮಾಡ್ತಾರೆ ಇವರು ಪಾಪ, ಆಗಾಗ ಒಳ್ಳೇದಾಗಲಿ ಅಂತ. ನೀನೇನಾದರೂ ಈ ರೀತಿ ಮಾಡಿದ್ದೆ ಆದರೆ ನಾನು ನಿನಗೆ ದಾಸನಾಗಿ ಸೇವೆ ಮಾಡ್ತೀನಿ ಅಂತ ಶಿವನೂ ಶಪಥ ಮಾಡಿಬಿಟ್ಟ. ಒಳ್ಳೇದಾಯ್ತಲ್ಲ ಕತೆ. ನಿನ್ನ ಭಕ್ತನ ಸಂಹಾರ ಮಾಡ್ತೀನಿ, ಭಕ್ತಿಯ ಇಲ್ದ ಅಂತ ನನಗಿಲ್ಲ ಅಂತೀರಾ, ತೋರಿಸೇ ಬಿಡ್ತೀನಿ ಅಂತ ವಿಷ್ಣು. ಹಾಗಂದ್ರೆ ಶಿವನು ಸುಮ್ಮನೆ ಇರೋದು ಬಿಟ್ಬಿಟ್ಟು ದಾಸನಾಗೋಗ್ಬಿಡ್ತೀನಿ ಇಂದ. ಅಲ್ಲಿ ನೋಡಪ್ಪ ಬಂದದ್ದು. ಶಿವ ಬೋಳಾಶಂಕರ ಏನು ಯೋಚನೆನೇ ಮಾಡಲ್ಲ, ಅಂಥ ವರನ ಕೊಡೋದು. ಭಸ್ಮಾಸುರನ ಕೊಟ್ಟ ಹಾಗೆ ತಪಸ್ ಮಾಡಿಬಿಟ್ನಂತೆ. ಅವನು ಬಂದ, ಎದ್ದುಬಿಟ್ನಂತೆ. ಎದ್ದು ಕೂಡಲೇ ಅವನು ಕೇಳಿದಂತೆ, ನಾನು ಯಾರ ಮೇಲೆ, ತಲೆ ಮೇಲೆ ನಾನು ಕೈ ಇಟ್ಕೊಳ್ಳಿ ಅವರೆಲ್ಲ ಸುಟ್ಟೋಗ್ಬಿಡ್ಲಿ ಅಂತೆ. ಕೊಡೋದು ಸ್ವಾಮಿ. ಕೊಟ್ಟು ಕೂಡಲೇ ಸರಿ ಕೊಟ್ಬಿಟ್ಟಿದ್ದಿ ಅಂತ ಹೇಳಿದ್ಮೇಲೆ, ಹಾಗಿದ್ಮೇಲೆ ನಾನು ನೀನು ನಂಬಿಕೆ ಏನಿದೆ ನನಗೆ, ನೀನು ಇಂಥ ದೊಡ್ಡ ವರ ಕೊಟ್ಟಿದ್ದೀಯ ಅಂತ, ಅದಕ್ಕೆ ನಿನ್ನ ತಲೆ ಮೇಲೆ ಇಡ್ತೀನಿ ಅಂತ ಶಿವನ ಮೇಲೆ ಇಡಕ್ಕೆ ಬಂದ್ಬಿಟ್ಟ ಅವನು. ತಗೊಳ್ಳಿಯಪ್ಪ ಅವನು ಓಟ ಶಿವ. ಯಾಕೆಂದರೆ ಅವನು ಕೊಟ್ಟು ವರ ಅವನಿಗೆ ಗೊತ್ತಲ್ಲ.
ಕೊನೆಗೇನಾಯಿತು? ವಿಷ್ಣು ಹತ್ರ ಓಡಿ ಬರಬೇಕಾಯ್ತು. ಬಂದದ್ದು, ನೋಡಪ್ಪ ನಾನು ನೋಡಪ್ಪ. ಮೊದಲು ಬ್ರಹ್ಮನ ಹತ್ರ ಹೋದರು. ಎದ್ನೋ ಬಿದ್ನೋ ಅಂತ ಬ್ರಹ್ಮ ಪಾಪ ಯಾವುದೋ ವೇದಗಳು ಹೇಳಿಕೊಂಡು ಆ ಸರಸ್ವತಿ ಹತ್ರ ವೀಣೆಯನ್ನು ಕೇಳಿಸ್ಕೊಂಡು ಏನೋ ಚೆನ್ನಾಗಿ ಕೂತಿದ್ದ ಪಾಪ ಅವನ ಪಾಡ್ಗವನು.